ಅಂಬೇಡ್ಕರ್ ಅವರಿಗೆ ಜೈ, ಜಗಜ್ಯೋತಿ ಬಸವೇಶ್ವರ ಅವರಿಗೆ ಹೋರಾಟ, ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಬಡ ದೀನ ದಲಿತರ ಮನೆಗಳನ್ನು ಕೆಡವಿದ PWD ಅಧಿಕಾರಿಗಳಿಗೆ ಹೇಳಿದಿದ್ದಾರೆ. ಬಡಬಗ್ಗರ ಮನೆಗಳನ್ನು ನೆಲಸಮ ಮಾಡಿದ PWD ಅಧಿಕಾರಿಗಳಿಗೆ ಹೇಳಿದಿದ್ದಾರೆ. ಇಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ PWD ಅಧಿಕಾರಿಗಳಿಗೆ ಹೇಳಿದಿದ್ದಾರ. ದೇವತಿರಿಗೆ ಮತಕ್ಷೇತ್ರದ ಶಾಸಕರಿಗೆ ಹೇಳಿದಿದ್ದಾರ. ಸುಮಾರು 3 ತಿಂಗಳ ಹಿಂದೆ ನಮ್ಮೂರಲ್ಲಿ ಅಗಲೀಕರಣ ನೆಪದಲ್ಲಿ ಸುಮಾರು 143 ಮನೆಗಳು ಧ್ವಂಸ ಮಾಡಿದರು. ರಸ್ತೆ 50 ಫೂಟ್ 55 ಫೂಟ್ ಮಾಡಿ ಇವತ್ತು ಎಲ್ಲ ಮಂದಿಗೆ ಬೀದಿ ಪಾಲಾಗುವಂಥ ಒಂದು ಪರಿಸ್ಥಿತಿ ಬಂದದ. ಸುಮಾರು 2-3 ತಿಂಗಳಾದರೂ ಯಾರೂ ಇದ್ರ ಕಡೆ ಹಿಂದೆ ನೋಡಲಾಗ್ಯಾರ. ತೆಗೆದು ಇಲ್ಲಿ ಬಂದು ನೋಡೋ ಒಂದು ವ್ಯವಸ್ಥೆನೂ ಇಲ್ಲ. ಎಲ್ಲ ಮಂದಿ ಇವತ್ತು ಮಳೆ ಗಾಳಿ ಎಲ್ಲ ಅದರ ಭಾಳ ತೊಂದರೆ ಅನ್ಬಿಸ್ಯಾರ. ಮನೆಯೊಳಗೆ ಮಕ್ಕಳಿದ್ರು, ವೃದ್ಧ ವಯಸ್ಸವರು ತುಂಬ ಜನ ಇದ್ದಾರೆ. ಅವ್ರಿಗೆ ಒಂದು ಜಿಲ್ಲಾ ಆಡಳಿತ ಒಂದು ಸರಿಯಾದ ಒಂದು ಪರಿಹಾರ ಕೊಟ್ಟು ಅದನ್ನು ಜವಾಬ್ದಾರಿತವಾಗಿ ಮಾಡಬೇಕಾಗಿತ್ತು. ಇನ್ನೂವರೆಗೆ ಆಗಿಲ್ಲ. ಈ ಸುಮಾರು 28 ದಿನ ಆಯ್ತು ನಾವು ಮಾಡಕತ್ತು ಸತ್ಯಾಗ್ರಹ. ಇದು ಇನ್ನೂ ಎಲ್ಲಿವರೆಗೆ ಹೋಗ್ತದೆ ಯಾರಿಗೂ ಇನ್ನೂ ನಮ್ಗೆ ಇದಾಗಿಲ್ಲ. ಅದಕ್ಕೆ ಇದನ್ನು ಆದಷ್ಟು ಬೇಗ ಇವತ್ತು ನಮ್ಮೂರಿನಾದ್ರು ಶಾಸಕರಿದ್ದಾರೆ ಮತ್ತು ಇಲ್ಲಿ ತಹಸೀಲ್ದಾರ್ ಇದ್ದಾರೆ, ನಮ್ಮ ಊರಿದ್ದಾರೆ, ಯಾರೂ ಇದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅದಕ್ಕೆ ತಮ್ಮ ಮೂಲಕ ಮನವಿ ಮಾಡೋದಂದ್ರೆ ಇದಕ್ಕೊಂದು ಪರಿಹಾರ ಹುಡುಕಿ ಆದಷ್ಟು ಬೇಗ ಈ ಎಲ್ಲ ತಾಯಂದಿರಿಗೆ ಒಂದು ಪತ್ರ ಹುಡುಕಿ. ಅಶೋಕ್ ಶಂಕರಗೌಡ ಪಾಟೀಲ್, ಕುದುರೆ ಸಾಲೋಡಿ. ಓಕೆ ಸರ್. ಎಲ್ಲ 10 ಲಕ್ಷ ಸಾಲ ತೆಗೆದು ಲೋನ್ ಮೇಲೆ ಮನೆ ಕಟ್ಸಿ ಇನ್ನೇನು ಹೊಳ್ಳಿ ಮನೆ ಕಟ್ಸ್ಕೊಳಕ್ಕಾಗತ್ತೆ ನಮ್ಗೆ? ಇನ್ನು ಬರೀ ನಮ್ಗೊಂದು ಬಿದ್ದು ಕಲ್ಲು ಎತ್ತಿ ಇಟ್ಕೊಳಕ್ಕಾಗಲ್ರಿ. ಇನ್ನೇನದ ಈಸ್ತಿನ ಕುಂದ್ರು ನಮ್ಮನ್ನ ಹೊಳ್ಳಿ ನೋಡಿಲ್ಲ ಅಂದ್ರೆ ನೀವೇನು ನಮ್ಮೂರ MLA ಅಂತ ನಾವು ಹೆಂಗೆ ಅನ್ಕೋಬೇಕ್ರಿ? ನಮ್ಗೆ MLA ಅನ್ಕೊಳಕ್ಕೆ ಕೂನ್ರು ಉಳ್ದಿಲ್ರಿ. ನಮಗೇನು ಕೂರ್ನು ಉಳ್ದಿಲ್ರಿ. ಇನ್ನು ಸಾಯ್ಲಾಕು ರೆಡಿರಿ, ನಾವು ಇರ್ಲಾಕು ರೆಡಿರಿ. ಮತ್ತೊಂದು ಏನು ಹೇಳಕ್ಕೂ ನಮ್ಗೆ ಇಷ್ಟ ಬರ್ತದ್ರಿ, ಇಷ್ಟು ಹೇಳೇವ್ರಿ. ಅಲ್ರಿ ಬರೀ ಕೆಡೋಗಿದ್ದ ಬದಲು ನೋಟಿಸ್ ಕೊಟ್ರೆ ನಿಮ್ಗೆ? ನೋಟಿಸ್ ಒಂದು ಕೊಟ್ಟಾರ್ರಿ. ಇಲ್ಲಿ ಎದಕ್ಕೆ ಕೆಡವ್ರ ಕಾರಣ ಇಲ್ರಿ? ರೋಡ್ ಮಾಡಕಂತ ಕೆಡವ್ಯಾರ್ರಿ. ಅಲ್ಲಿ ನೋಟಿಸ್ ಕೊಟ್ರಿ? ಎಷ್ಟು ಕೊಟ್ರಿ? ಒಂದು ಕೊಟ್ಟಾರ್ರಿ. ನಾವಿನ 3 ನೋಟಿಸ್ ಬರ್ತಾವಂತೇಳಿ ತಡೆದೇವ್ರಿ. 3 ನೋಟಿಸ್ ಬಂದಿಂದ ಮೀಟಿಂಗ್ ಮಾಡಿ ನಮ್ಗೆ ಏನಾರ ಹೇಳ್ತಾರ. ನಮ್ಮೂರು ಗೌಡ್ರದಾರ, ನಮ್ಮನ್ನ ಇಟ್ಟು ದೌಡ್ ಬೀದಿಗೆ ತಳ್ಳಲ್ಲ. ನಮ್ನ ಏನಾದ್ರು ಆಶ್ವಾಸನೆ ಕೊಡ್ತಾರ, ನಮ್ಗೆ ಎಲ್ಲರ ಒಂದು ಪರಿಹಾರ ಕೊಡ್ತಾರ ಅಂತ ನಾವೇನು ಭಯನೇ ನಮ್ಗೆ ಇದ್ದಿದ್ದಿಲ್ರಿ. ಯಾಕಂದ್ರೆ ನಮ್ಮ MLA ಹುಲಿ ಅದನ್ನ ನಾವ್ಯಾಕೆ ಅನ್ಸ್ಬೇಕಂತೇಳಿ ನಮಗೇನು ಭಯ ಇದ್ದಿದ್ದಿಲ್ರಿ. ನಾವು ಅಂಜಿದ್ದಿಲ್ಲ, ನಾವೇನು ಮನಿನೂ ಕಿತ್ತಿದ್ದಿಲ್ರಿ. ನಮ್ಗೆ ಒಂದು ನೋಟಿಸ್ ಕೊಟ್ಟು ನಾವು ಹೊಲಮನಿಗೆ ಹೋಗ್ಯವ್ರಿ. ನಮಗೆ ಬರುಟ್ಲೆ ಎಲ್ಲ ಮನೆ ಕೇಳೀವಿ. ಒಳಗಿನ ಬಂಡೆ ಒಳಗೆ ಉಳ್ದಾವ್ರಿ, ಹೊರಗಿನ ಬಂಡೆ ಹೊರಗೆ ಉಳ್ದಾವ್ರಿ. ನಾವು ಅವಾಗ ಓಡಿ ಹೋಗಿ ಅಶೋಕ್ ಗೌಡ್ಗೆ ನಮ್ಗೆ ನ್ಯಾಯ ಕೊಡಿಸ್ರಿ ಗೌಡ್ರ, ನಮ್ಗೆ ಊರಾಗ ಯಾರು ಆಸರದಾರ, ನಾವು ಬಡಬಗ್ರದೇವಿ, ನಮ್ಗೆ ಹೊಳ್ಳಿ ಒಂದು ಮನೆ ಕಟ್ಸೋದು ಆಗಲ್ಲ. ನಾವು ಏನು ಮಾಡೋಣ ಅಂದಾಗ ನಮ್ಗೆ ಅಶೋಕ್ ಗೌಡ್ರು ಇನ್ನೂವರೆಗೂ ಊಟ ನೀರ ಕೊಟ್ಟು ನಮ್ಗೆ ನ್ಯಾಯ ಕೊಡ್ಸಕ್ಕೆ ಹತ್ಯಾರ್ರಿ ಸರ್. ಓರಿ ಮಾಡವ ಹಿಂಗಳಿಗ್ರಿ. ಏನು ಹೇಳಿದ್ರಿ ಸರ? 4 ಅಂಗಡಿ ನಮ್ಮ 2 ಮನೆ ಬಿಲ್ಡಿಂಗ. ಒಂದು 2 ದಿನ ಟೈಮ್ ಕೊಡ್ರಿ, 1 ದಿನ ಟೈಮ್ ಕೊಡ್ರಿ ಅಂದ್ರೆ ಟೈಮ್ ಕೊಡಲಿಲ್ಲ. ಅಶೋಕ್ ಗೌಡ್ರು ಬಂದರು, ನಮ್ಮ ಸಾಸನೂರು ಡಾಕ್ಟ್ರು ಬಂದು ಕೇಸ್ ಏನು ಹೇಳಿದರು? 48 ಫೂಟ್ ಮಾಡ್ರಿ, ಬಡ್ರಿಗೆ ಸಾಯಿ ಹೊಡಿಬೇಡ್ರಿ ನೋಡ್ರಿ ದಯಮಾಡಿ ಅಂತ ಅವರು ಹಿಂಗೆ ಕೈ ಮುಗಿದ್ರಿ. ಅಶೋಕ್ ಗೌಡ್ರು ಅವರು ಕೈ ಮುಗಿದ್ರು, ಅವ್ರಿಗೆ ಅಂತ ಕಾಣ ಬರ್ಲಿಲ್ರಿ. ಬಂದ್ ಕೇಸಿ ಪೊಲೀಸರು ಅವರು ಊರು ತುಂಬ ಬಂದು ನಿಂತು ಹೊಯ್ಕೊಂಡೆವು, ಬಡ್ಕೊಂಡೆವು, ರಗಡ ಹತ್ತೇವು, ಕರೆದೆವು. ಈಗಾದ್ರೂ ನಮ್ಗೆ ಹೊಯ್ಕೊಳಂಗೆ ಆಗ್ಯದ್ರಿ. 1 ತಿಂಗಳಾಯ್ತು ನಾವು ಇಲ್ಲಿ ಕೂತು. ನಮ್ಮ ಪರಿಸ್ಥಿತಿ ಏನ್ರಿ? ವಯಸ್ಸಾಗ್ಯಾವ, ನಮ್ಮ ಬೆಳಗಾನ ನಡಗ್ತೀವಿ, ಬೆಳಗಾನ ಅಳ್ತೀವಿ, ಹೊಟ್ಟಿ ಕೂಳಿಲ್ಲ. ಕಣ್ಣೆಯವರು ಎಷ್ಟು ಸಹಿಸ್ಕೊತೀರಿ? ತಿಂಗಳಾಯ್ತು, 3 ತಿಂಗಳಾಯ್ತು ಮನೆಗಳ ಬೇತು. 8 ವರ್ಷ ಊರಾರ ಅಂತ ಕಾಣಿಲ್ರಿ, ಊರುಡದಲ್ರಿ, ತಲೆ ಗಂಟು ಹೋಗ್ಯದ. ಹೆಸರು ಹೇಳ್ರಿ? ಹಜರತ್ ಬಿ ಬಾಬಾ ಸಾಹೇಬ್ ಅತ್ತಾರ. ಈಗ 4 ಕೋಲ್ಯಾಗ 1 ಕೋಲಿ ಉಳ್ದದ್ರಿ. ಅದು 1 ಕೋಲ್ಯಾಗ ನಮ್ಮ ಅತ್ತಿ ಪಾಲ್ಸಿ ಹೊಡೆದದ್ರಿ. ಎದ್ದು ತಿರ್ಗಾಡಕ್ ಬರಲ್ರಿ ಅಂತಂದ್ರ ನಾವು ಕೆಡಿವಿರಿ. ಈಗ ಎದ್ದು ಹೊರಗು ಆದ್ರೆ ಸಾಯ್ತೀವಿ, ಇರ್ತೀವಿ ಅನ್ನಂಗಾದ್ರಿ. ಒಟ್ಟು ಕೆಡಿವ್ಯಾರಿ JCP ಮನಿಗಳು. ಈಗ ನ್ಯಾಯ ಕೊಡಿಸ್ತಾರತ್ತ ನಾವು ಇಲ್ಲಿ ಕೂತೇವ್ರಿ. ಇನ್ನೂ ಬಂದು ಯಾಕೆ ಕೂತಿರಿ, ಏನು ಕೂತಿರಿ ಅಂತ ಹೇಳಿಲ್ರಿ. ಬರಾಬರಿ 22 ದಿನ ಆಯ್ತು ನಾವು ಕೂತು. 5-6 ದಿನ ಆಯ್ತು ರೀ. ಇವತ್ತಿಗೆ ರಾತ್ರಿ ಧರಣಿ ಕೂತೇವ್ರಿ.
ಎಷ್ಟು ವರ್ಷ ಇದ್ರ ಜಾಗದಲ್ಲಿ ಇದ್ದು? ಆ ಜಾಗ 100 ವರ್ಷ ಐತ್ರಿ. 100 ವರ್ಷ. ಎಲ್ಲ ಪೇಪರ್ಸ್ ಇದು ಎಲ್ಲ ಅದಾವ್ರಿ ಸರ್. ಎಲ್ಲ ಇವ್ರು ಯಾಕೆ ಕೆಡವ ಕಾರಣ ಏನು? ಯಾರಿಗ್ ಬರ್ತ್ರಿ ಸರ, ನಾವ್ ಅವ್ರ ಹೊಟ್ಟೆನ ಕೂಡ ನಮ್ಗೆ ಗೊತ್ತಿಲ್ಲ. ನಾವು ಕೆಡ್ತಾರ ಅನ್ನೋದು ನಮ್ ಕನಿಷ್ಠ ಬಿಟ್ಟು ಮನಸ್ನಾಗ ಇದ್ದಿದ್ರಿ. ಅದ್ ಬಡ ಬಡ ಅದಕ್ಕಿಂತ ಮುಂಚೆ ಇಲ್ಲಿ ಬರೀ ಮತ್ತು ಇದ್ರ ತೆಗೆದು ಬೇರೆ ಕಡೆ ಎಲ್ಲ ಬರೀ ಕೊಡ್ತೀವಿ, ಜಾಗ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಏನು ಅಂದಿಲ್ರಿ. ಅವ್ರು ದಡ ದಡ ಕೆಡಿಯಾರಿ. ಅವ್ರು ನಮಗ್ ಮನಿನೂ ಕೊಡ್ತೀನಿ ಇಂತ ಪರಿವಾರ ಕೊಡ್ತೀನಿ ಅಂತನೂ ಹೇಳಿಲ್ರಿ. ನಮ್ಗ ಹೇಳಾರ್ದನೆ ಅಮಾಸೆ ಆದ್ರೆ ಅವತ್ತು ಹೋಳಿಗೆ ಮಾಡ್ಬೇಕು. ನಾವು ಶ್ರಾವಣ ತಿಂಗಳು 1 ತಿಂಗಳ ತನ ಶ್ರಾವಣ ಹಿಡ್ದೇವ್ರಿ. ಅವತ್ತು ಹೋಳಿಗೆ ಮಾಡಿ ಉಣ್ಬೇಕಂದ್ರೆ ಬಡ ಬಡ ಕೆಡಿ ಕೂತ್ರಿ. ಏನ್ ಅವ್ರು ಹೆಣಕ್ ಹೊಯ್ಕೊಳನ್ರಿ ಅನ್ಯತಿಕೆ ಕೆಡದ್ರ ಹೆಣಕ್ಕ. ಜಳಕ ಮಾಡಕ್ ರೂಮ್ ಇಲ್ರಿ. ಅಂಗಳದಾಗ ಕೂತು ರೋಡ್ನಾಗ ಕೂತು ಜಳಕ ಮಾಡ್ತೀವಿ. ನಮ್ಮ ಹಣೆ ಬರ ಹಂಗ ಬಂದದ. ಮಕ್ಳದ ಸಣ್ಣ ಸಣ್ಣ ಆ ಮನ್ಯಾಗ ಹಾಡದ್ ಬಾಣ್ತಾರ ಅದಾರಿ. ಎಲ್ಲಿ ಹೋಗಿರ್ಬೇಕ್ರಿ, ಎಲ್ಲಿ ಹೋಗಿ ನೀರು ಹಾಕ್ಬೇಕು ಹೇಳ್ರಿ. ನಮ್ಮ ಪರಿಸ್ಥಿತಿ ಯಾರು ಕೇಳಿದ್ರು ಏನು ಹೊಯ್ಕೋಬೇಕು ಅನ್ನಂಗ ಆಗ್ಯಾನ ನೋಡ್ರಿ. ಒಂದು ನನ್ನ ಹೆಸರು ಚಂದ್ರಕಲಾ ಕಳಿಮನಿ. ಮನಿಗಳು ಕೆಡಿವಿ ಹೋದ್ರಿ. ಹೋದವ್ರಿಂದ ಭಾಳ ಇದ್ದ ದಿಕ್ಕಿಲ್ಲ. ಇನ್ನು ಸತ್ತಾರ ಅದಾರ ಅನ್ನೋದು ಗೊತ್ತಿಲ್ಲ. ಇನ್ನು ಮನೆ ಮಾಡಿ ಹೋಗ್ಯಾರ, ಆಶ್ವಾಸನೆ ಕೊಡ್ಲಾಕತ್ತಾರ, ಕೊಡ್ತೀನಿ ಏನು ಸತ್ತಿಂದ ಕೊಡ್ತಾರ. ಮನ್ಯಾಗ ಮಕ್ಕಳು ಬಾಳೆತನಾಗ್ಯಾವು. ನಾವೇನದ ಇದ್ದ ಕೋಲಿ ಒಳಗೆ ಏನದ ಇದು ಮಾಡ್ಲಾಕತ್ತೀವಿ. ಈ ಥರ ಮಾಡಿಕೆ ಹೋಗ್ಯಾರ. ಅವ್ರಿಗೇನದ ಕನಕರನ್ ಅಂತದೇ ಗೊತ್ತಿಲ್ಲ. ಯಾವ ರೋಡ್ ಬಂತ, ರೋಡ್ನ್ಯಾಗ ರೋಡ್ ಅದು 3 ತಲೆದಿಂದ ನಮ್ಮ ಜಾಗ ಬಂದಾವ್ರಿ. ಇವತ್ತ ನಿನ್ನೆ ಎಲ್ಲ ನಾವು ರೋಡ್ನ್ಯಾಗ ಬಂದು ಕಟ್ಟಿಲ್ಲ. 2 ತಿಂಗಳಾದ್ರಿ ಕಡೆ. ಆಯ್ತಾರ ಅಮಾಸಿ ದಿನ ತಿಂಗಳು ಉಪವಾಸ ಶ್ರಾವಣ ರೀ. ಆಯ್ತಾರ ಅಮಾಸಿ ದಿನ ತಿಂಗಳು ಉಪವಾಸ ಶ್ರಾವಣ. ನಾವೇನಾದ್ರು ಶರಣರಿಗೆ ಊಟ ಮಾಡಿಸ್ಬೇಕು. ಒಂದು 4-5 ಮಂದಿಗೆ ಅಂದ್ರೆ ಅಡುಗೆ ಮಾಡ್ಲಿಕ್ಕೆ ದಿಕ್ಕಿಲ್ಲ. ಆ ಥರ ಆಗಿ ಹೋಗ್ಯದ. ಕೆಡೋಕ್ಕಿಂತ ಮೊದಲು ನಿಮಗೆ ಎಲ್ಲರೂ ಏನು ಗೊತ್ತಿರಿ. ಒಂದು ಜರ ಹೋತಾವು ಕಟ್ಟಿ ಮಟ್ಟಿ ಹೋಗ್ಯಂದನದ ಊರ್ದ ನೆರದಾರ ಹೇಳ್ತಾರ ಮಾಡ್ತಾರ ಅಂತಂದ್ರೆ ಊರ್ದ ನೆರು ಕಣ್ಣು ಮುಚ್ಕೊಂಡು ಕೂತರು. ಇವೇನದ ನಡ್ಬಾರ್ಕ ಅಡ್ಡಾಡು ಏನದ ನಾಯಿ ಅಂತವೇನದ ನನಗೆ 100 ಫೂಟ್ ಬೇಕು, 1000 ಫೂಟ್ ಬೇಕಂತ ಹೇಳ್ಕೊಂಡ ಇವು ನಡಬರ್ಕಿನೇ ಮಾಡ್ಯಾವ್ರಿ. ಭಾಳ ನಡಬರ್ಕಿನ ನಮ್ಮಂತವಕ್ಕೆ ಕುರುಗು ಮಾತು ಕೇಳ್ಕೊಂಡು ಇವತ್ತವ್ರು ಎದ್ದು ಕೂತ್ರೆ ಹೆಂಗ್ರಿಯಪ್ಪ ತೀರ್ಮಾನ ಮಾಡ್ಕೋಬೇಕು. ನಮ್ಮ ಬಡವರು ನಮ್ಮ ಮಕ್ಕಳಿದ್ದಂಗೆ ಅದಾರ. ಅವ್ರನ್ನ ಹೆಂಗೆ ಎತ್ತಿಡ್ಬೇಕಪ್ಪ ಅನ್ನೋಂಥದ್ದು ಅವ್ರ ಬಿತ್ತಕ್ಕೆ ಬರಲಿಲ್ಲ. ಹೆಸರು ನಾ ಭೀಮಣ್ಣ ಕಳ್ಳಿಮನಿ ರೀ. ಹೂನಿಪ್ರಿಗೆ ಹೋಬಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಕುದುರೆ ಸಾಲವಡಿಗೆ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಹಾಗೂ ಏನೋ ಅಭಿವೃದ್ಧಿ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಅಲ್ಲಿ ಅದೇ ಒಂದು ನೆಪವನ್ನು ಇಟ್ಕೊಂಡು ಸುಮಾರು 143 ಮನೆಗಳನ್ನು ನೆಲಸಮ ಮಾಡಿದ್ದಾರೆ. ಅಲ್ಲಿಯ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿಗಳು ಮತ್ತು PDO ಮತ್ತು PWD ಇಲಾಖೆ ಅಧಿಕಾರಿಗಳು, AW ಮತ್ತು ಅಲ್ಲಿ ಸಿಬ್ಬಂದಿ. ಇವತ್ತು ಇವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಯಾವಾಗಕ್ಕಂದ್ರೂ ಕಾನೂನಿನ ಒಂದು ಇತಿಮಿತಿ ಅದು. ಅಭಿವೃದ್ಧಿ ಮಾಡಲಿಕ್ಕೆ ಯಾರ್ದೂ ತಕರಾರಿಲ್ಲ. ಇವತ್ತು ಸ್ವಂತ ಮನೆಗಳು ಗ್ರಾಮ ಪಂಚಾಯತಿಯ ನಮೂನೆ 9ರಲ್ಲಿ ದಾಖಲಾದ ಉತ್ತಾರಿ ಕೊಟ್ಟಾರ. ಅದಕ್ಕಿಂತಲೂ ಈ ಸ್ವತ್ತು ಅದ. ಇಷ್ಟೆಲ್ಲ ಇದ್ದರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳೋದನ್ನೇ ಇವರು ಬೇಕಾಬಿಟ್ಟಿಯಾಗಿ ಒಂದು ಮನಸ್ಸು ಇಚ್ಛೆ ಮನೆಗಳನ್ನು ಕೆಡವಿ ಇವತ್ತು ಬೀದಿ ಪಾಲು ಮಾಡ್ಯಾರಲ್ಲ. ಇದು ಅಧಿಕಾರಿಗಳಿಗೆ ಮತ್ತು ದೇವರಿಪುರಿ ಮತಕ್ಷೇತ್ರ ಶಾಸ್ತ್ರಿಗೆ ಇದು ಹೌದು ಅನಿಸ್ತದ ಹೆಂಗೋ. ತಮಗೆ ಆತ್ಮಕ್ಕೆ ಅವರೇ ಅವಲೋಕನ ಮಾಡ್ಕೊಳ್ಳಿ, ತಮ್ಮ ಮನಸ್ಸಿಗೆ ತಾವು ಕೇಳ್ಕೊಳ್ಳಿ. ಅಭಿವೃದ್ಧಿ ಮಾಡೋದ್ರ ಲಕ್ಷಣ ಅನ್ನಂಗಿಲ್ಲ. ಇದು ಕುಟುಂಬಗಳನ್ನು ಹಾಳು ಮಾಡಿದ್ರೆ ಯಾರು ಅರ್ಥ ಇಲ್ಲದ್ರಾಗ. ಯಾವ ಉದ್ದೇಶ ಏನಂತ ಅವ್ರ ಪರಿಸ್ಥಿತಿ ನೋಡಿ ನಾವು ಕೂಡ ಒತ್ತಾಯ ಮಾಡಿದ್ದೇವೆ, ಮಾತಾಡಿದೆವು. ನಮ್ಮ ಮಾತು ಇವ್ರಿಗೆ ನೋವಾಯ್ತೆ ಹೊರತಾಗಿ ಅವ್ರು ಬಿದ್ದಂಥ ಮನೆ ಕಳ್ಕೊಂಡು ಇವತ್ತು ಬೀದಿ ಪಾಲಾಗ್ಯಾರ. ಅವ್ರ ಬಗ್ಗೆ ಯಾಕೆ ನೋವಾಗೋದು ನಿಮಗೆ ತಗತ್ತ ಪ್ರಶ್ನೆ ಮಾಡ್ಬೇಕಾಗ್ತದೆ. ನಾವು ಇವತ್ತು ನಿಮ್ಗೆ ನೋವಾಗಿಲ್ಲ. ಇವತ್ತು ಇದೇ ಪರಿಸ್ಥಿತಿ ಉಳಿದವರಿಗೆ ಬಂದ್ರೆ ಅವ್ರು ಏನು ಮಾಡ್ತಿದ್ರು ಅದ್ರ ಬಗ್ಗೆ ಉತ್ತರ ಕೊಡಲಿ. ಮನುಷ್ಯ ಒಂದು ಸಲ ಹೆಸರು ಹೋಯ್ತಾವ, ಹೆಸರು ಗಳಿಸೋದು ಭಾಳ ಕಷ್ಟ ಅದ. ಜನ ಮನಸ್ಸು ಮಾಡಿದ್ರೆ ಅಧಿಕಾರ 10 ಸಲ ಕೊಡ್ತಾರ. ಅದನ್ನು ಅರ್ಥ ಮಾಡ್ಕೋಬೇಕು. ನೊಂದರಿಗೆ ಇವತ್ತು ಆಶ್ರಯ ಆಗಬೇಕೆ ಹೊರತಾಗಿ 28 ದಿನ ಕಳೆದ್ರೂ ಕೂಡ ಇವತ್ತು ಇಲ್ಲಿವರೆಗೂ ಒಂದು ಸ್ಪಷ್ಟವಾದಂಥ ನಿರ್ಣಯಕ್ಕೆ ಬರಲಾಗ್ತಾರೆ ಅಂತಂದ್ರೆ ಇದು ಭಾಳ ಒಂದು ನೋವಿನ ಸಂಗತಿ. ಇದು ಅರ್ಥ ಮಾಡ್ಕೋಬೇಕು ಶಾಸಕರು, ಇವತ್ತು PWD ಅಧಿಕಾರಿಗಳು. PWD ಅಧಿಕಾರಿಗಳು ನಾವು ಏನು ಬುದ್ಧಿ ಕಲಿಸ್ತೇವೆ ಮುಂದಿನ ದಿನಗಳಲ್ಲಿ ಅದು ನಮಗೆ ಗೊತ್ತದ. ಹೋರಾಟಗಾರರು ಮತ್ತು ನಾವು ಕೂಡ ಹೋರಾಟ ನಿತ್ಯಪ್ಪ ಬೇರೆ ಬೇರೆದಾರು ಹಿಡಿತದ. ಅದು ನಮಗೆ ಗೊತ್ತದ ಹೆಂಗೆ ಹೋರಾಟ ಮಾಡ್ಬೇಕು ಅನ್ನೋದು. ನಾವು ಯಾಕೆ ಸುಮ್ಮನೆ ಕೊಡ್ತೇವೆ ಅಂತಂದ್ರೆ ಇದು ಹೋರಾಟಗಾರರು ದಾರಿ ತಪ್ಪಬಾರದು. ನಾವು ನ್ಯಾಯ ಕೊಡ್ಸೋಕೆ ಕೂತ್ಯಪ್ಪ ತಿಳ್ಕೊಂಡು ನಾವು ಏನಂದ್ರೂ ಸುಮ್ಮನೆ ಕೂತ್ಕೊಂಡಿದ್ದೆವು. ಈಗಾಗಲೇ ನಾನೇನು ಸ್ವಲ್ಪ ಮಾತನಾಡೋ ಸಂದರ್ಭದಲ್ಲಿ ಏನೋ ಮಾತಾಡಿದೆ ನಾ ಶಾಸಕರಿಗೆ, ಅದನ್ನೇ ದೊಡ್ಡದಾಗಿ ಪರಿಣಮಿಸಿದ್ರು. ನಾ ಕೇಳಿದ್ದೆ ಬೇರೆ, ಅವ್ರು ಮಾಡಿದ್ದೆ ಬೇರೆ ಆಗ್ಯದ. ಅದಕ್ಕೆ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು
ತಾವು ಕೂಡ ರೈತ ಕುಟುಂಬದ ಬಂದಿರತ್ತೆ ಹೇಳ್ತಿರಲ್ಲ, ಇವತ್ತು ರೈತ ಕುಟುಂಬಗಳೇ ಬೀದಿ ಪಾಲಾಗ್ಯಾವ. ಮತ್ತು ಅವ್ರು ಯಾಕೆ ನೋಡೋಂಗಿಲ್ಲ ನೀವು? ಅದೇನು ಇಷ್ಟು 20 ದಿವಸ ಬೇಕಾಗ್ಯದನು? ಅದಕ್ಕೆ ಒಳ್ಳೆ ತಮ್ಮದೇನೇ ಇದ್ದರೂ ಕೂಡ ಯಾವುದನ್ನು ಒಂದು ಮನಸ್ಸಿಗೆ ಇಟ್ಕೊಳ್ಳಾರದೆ ನಿಮ್ಮವ್ರು ಯಾರವ್ರು, ಯಾರು ಬೇರೆದವ್ರಲ್ಲ, ನಿಮ್ಮ ಮಂದಿಗೆ ನೀವು ಕಾಪಾಡುವಂಥ ಕೆಲಸ ನೀವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡಲೇ ಸ್ಪಂದಿಸಿ ಅವ್ರು ಹಾಳಾದಂಥ ಮನೆಗಳಿಗೆ ಸೂಕ್ತ ಪರಿಹಾರ ಕೊಟ್ಟು ಅವ್ರನ್ನ ಈ ಧರಣಿಯಿಂದ ಮುಕ್ತರನ್ನುಗೊಳಿಸಬೇಕು. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಬಸವನ ಬಾಗೇವಾಡಿ ತಾಲೂಕಿನ ಹುಯಿಲಿಪ್ರಿಗಿ ಹೋಬಳಿಯ ಕುದುರೆ ಸಾಲವಾಡಿ ಗ್ರಾಮದಲ್ಲಿ ಒಂದು ಮನೆಗಳ ಡೆಮಾಲಿಸಿಸ್ ಪ್ರಕರಣ ಇಂದಿಗೆ ನಡೆದು ಸುಮಾರು 28 ದಿನ ಆಯಿತು. 15/10/2010 ಏನಪ್ಪ ಅಂತಂದ್ರೆ ಶನಿವಾರ ದಿವಸ, ಅಮಾವಾಸ್ಯೆ ದಿವಸ 7-8 ಇಟಾಚಿ JCB ತೆಗೆದುಕೊಂಡು ಬಂದು ದೀನ ದಲಿತರ, ಬಡವರ, ಅಲ್ಪಸಂಖ್ಯಾತರ ಮನೆಗಳನ್ನು ಕೆಡವಿ ಏನಪ್ಪ ಅಂತಂದ್ರೆ ಬಡವರನ್ನು ಬೀದಿಗೆ ತಂದಿರತಕ್ಕಂಥ ದೃಶ್ಯ ಈಗಾಗಲೇ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಸಹ ಬಂದಿದೆ. ಆದರೂ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ, ಜಿಲ್ಲಾ ಆಡಳಿತ ಆಗಲಿ, ಜನರಿಗೆ ಏನಪ್ಪ ಅಂತಂದ್ರೆ ಈ ರೀತಿ ಕೊರೆಯುವ ಚಳಿಯಲ್ಲಿ ಏನಪ್ಪ ಅಂತಂದ್ರೆ ತೊಂದರೆ ಕೊಡ್ತಾರಪ್ಪ ಅಂತಂದ್ರೆ ಯಾವ ನ್ಯಾಯ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತದ. ನಾವು ಈಗಾಗಲೇ ಅನೇಕ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ರೈತ ಸಂಘ ಆಗಿರ್ಬೋದು, ಆಮೇಲೆ ದಲಿತ ಸಂಘಟನೆಗಳಾಗಿರ್ಬೋದು, ವಿವಿಧ ಮಹಿಳಾ ಸಂಘಟನೆಗಳಾಗಿರ್ಬೋದು, ರಾಣಿ ಚೆನ್ನಮ್ಮ ಮಹಿಳಾ ಸಂಘಟನೆ ಆಗಿರ್ಬೋದು, ಮತ್ತು ವಿದ್ಯಾ ಪಾಟೀಲ್ ಅವರು ಒಂದು ಏನಪ್ಪ ಮಾಹಿತಿ ಹಕ್ಕು ಹೋರಾಟಗಾರ ಅವರು, ಆಮೇಲೆ ರಾಜಕಾರಣಿಗಳಾಗಿರ್ತಕ್ಕಂಥ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮನಗೌಡ ಪಾಟೀಲ್ ಸಾಹೇಬರು, ಆಮೇಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ KPCC ಜಬ್ಬನೂರುಗೌಡ ಯಾರಪ್ಪ ಅಂತಂದ್ರೆ ಪ್ರಭುಗೌಡ ಪಾಟೀಲ್ರವ್ರು ಸಹ ನಮಗೇನಪ್ಪ ಅಂತಂದ್ರೆ ನಿರಂತರವಾಗಿ ಬೆಂಬಲ ಕೊಟ್ಟಾರ. ಅದಲ್ಲದೆ ಒಂದು ಕಾಂಗ್ರೆಸ್ ಮುಖಂಡರಾಗಿರ್ತಂಥ, ಯುವ ಮುಖಂಡರಾಗಿರ್ತಂಥ ಶಾಂತಗೌಡ ಪಾಟೀಲ್ ನರಳಿಯವರು ಸಹ ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅದಲ್ಲದೆ ಏನಪ್ಪ ಅಂತಂದ್ರೆ BS ಪಾಟೀಲ್ ಯಾಳಗಿ ಸಾಹೇಬರು, ಆಮೇಲೆ ಸುಭಾಷ್ ಚಾಯಗಳು ಗಡಿನಾಡು ಮಾಜಿ ಪ್ರಾಧಿಕಾರದ ಅಧ್ಯಕ್ಷರು, ಅನೇಕ ಸಂಘಟನೆಗಳು, ಆಮೇಲೆ ಸಂಘ ಸಂಸ್ಥೆಗಳು ಏನಪ್ಪ ಅಂತಂದ್ರೆ ನಮ್ಮ ಬೆಂಬಲಕ್ಕೆ ನಿಂತಿವೆ. ಆದರೆ ಅಧಿಕಾರಿಗಳು ಇನ್ನೂ ಏನಪ್ಪ ಅಂತಂದ್ರೆ ಕ್ಯಾರೆ ಅಂತ ಇಲ್ಲ. ಒಂದು ಸರಿ ಬಂದರು, ಶಾಸಕರು ಬಂದರು, ಆಯಿತು, ಅವರಿಗೆ ನಮಗೆ ಏನಪ್ಪ ಅಂತಂದ್ರೆ ಆ ಹೋರಾಟಗಾರರು ಮತ್ತು ಅವರಿಗೆ ನಮಗೆ ಸಂಧಾನ ಆಗ್ಲಾರ್ದಕ್ಕೆ ಇವತ್ತು ನಾವೇನಪ್ಪ ಅಂತಂದ್ರೆ 21 ದಿನ ಅನಿರ್ದಿಷ್ಟ ಧರಣಿಯನ್ನು ಸತ್ಯಾಗ್ರಹ ಮಾಡಿ ಇವತ್ತು 8ನೇ ದಿನ ಅಹೋರಾತ್ರಿ ಧರಣಿಯನ್ನು ಒಂದು ಪಾಪ ತಾಯಂದ್ರನ್ನ ಕರ್ಕೊಂಡು ಕೊರೆಯ ಚಳಿಯಲ್ಲಿ, ಯಾಕಂತಂದ್ರೆ ಒಬ್ಬೊಬ್ಬರಿಗೆ BP ಅದ, ಶುಗರ್ ಅದ, ಹಾರ್ಟ್ ಅದ, ಅಂಥವ್ರನ್ನೆಲ್ಲ ಕರ್ಕೊಂಡು ಏನಪ್ಪ ಅಂತಂದ್ರೆ ನಾವಿಲ್ಲಿ ಥಂಡಿಯಲ್ಲಿ ಏನಪ್ಪ ಅಂತಂದ್ರೆ ಕೂತಿದ್ದೀವಿ. ಜಿಲ್ಲಾಡಳಿತ ಆಗಲಿ, ಸರ್ಕಾರ ಆಗಲಿ ಎಚ್ಚೆತ್ತುಕೊಳ್ಬೇಕು. ಏನಾದರೂ ಅನಾಹುತ ಆದ್ರೆ ಇದಕ್ಕೆ ಜಿಲ್ಲಾ ಆಡಳಿತನೇ ನೇರ ಕಾರಣ ಅಂತೇಳಿ ನಾನು ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಧಿಕಾರಿಗಳು ಮತ್ತು ಶಾಸಕರು ಕೂಡಲೇ ತಮ್ಮ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ಏನಪ್ಪ ಅಂತಂದ್ರೆ ತಾವು ಕೂಡಲೇ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲದೇ ಹೋದಲ್ಲಿ ಉಪವಾಸ ಸತ್ಯಾಗ್ರಹ ಆಗ್ಬೋದು, ಇಲ್ಲ ಅಂದ್ರೆ ರೋಡ್ ಸುದ್ದಕ್ಕೆ ಬ್ಲಾಕ್ ಮಾಡಿ ರೋಡ್ನಲ್ಲಿ ಅಡಿಗೆ ಮಾಡಿ ಏನಪ್ಪ ಅಂತಂದ್ರೆ ನಾವು ಹೋರಾಟಗಾರರು ಮಾಡ್ತೀವಿ ಅನ್ನುವಂಥ ಮಾತನ್ನು, ಎಚ್ಚರಿಕೆ ಗಂಟೆಯನ್ನು ಅಧಿಕಾರಿಗಳಿಗೂ ಮತ್ತು ಎಲ್ಲ ಏನಪ್ಪ ಅಂತ ಜಿಲ್ಲಾಡಳಿತಕ್ಕೆ ಸುದ್ದಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ನಮ್ಮ ಮನವಿಗೆ ಸ್ಪಂದನೆ ಮಾಡದೆ ಹೋದರೆ ನಾವು ಉಪವಾಸ ಸತ್ಯಾಗ್ರಹ ಕೂಡುವುದಾಗಲಿ ರೋಡ್ನು ಸುದ್ದಕ್ಕೆ ಬಸವನ ಬಾಗೇವಾಡಿ ಹೆದ್ದಾರಿ ರೋಡನ್ನು ಬಂದ್ ಮಾಡಲಿಕ್ಕೂ ನಾವು ಹಿಂಜರಿಯೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಗುರುರಾಜ್ ಗುಡಿಮನಿ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ, ನಾಗವಾರಮಣ, ಬಿಜಾಪುರ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ದೇವರಪುರಿಗೆ ಮತಕ್ಷೇತ್ರ ಶಾಸಕರಿಗೆ ಹೇಳಿದಿದ್ದಾರೆ. ಬಡ ಜಗಜ್ಯೋತಿ ಬಸವೇಶ್ವರ ಅವರಿಗೆ